ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಸೂಪರ್ ಆಗಿದ್ದೀನಿ ನೋಡಿ. ಇವತ್ತು ಏನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಚಾನಲಲ್ಲಿ ಯಾವುದೇ ಡೈಲಿ ಲಾಗ್ ಇಲ್ಲ. ನಾನು ಒಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೀನಿ. ತುಂಬ ಖುಷಿಯಾದ ವಿಚಾರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅಲ್ಲಿಂದ ನೋಡ್ತಾ ಇದ್ದೆ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ. ಆಗ್ತಾನೇ ಇರಲಿಲ್ಲ. ಒಂದೆರಡು ಸರಿ ಬಿಟ್ಟೆ ನಾನು. ಯಾರು ಇಷ್ಟಪಡ್ತಾ ಇಲ್ಲ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಬೇಡ ಯೂಟ್ಯೂಬ್ ಮಾಡೋದು ಬೇಡ, ಏನೋ ಬಿಟ್ಬಿಡೋಣ, ನಮಗೆ ಸೆಟ್ ಆಗ್ತಾ ಇಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ನೋಡೋಣ ಒಂದು ತಿಂಗಳು ಬಿಟ್ಟೆ. ಆಮೇಲೆ ನೋಡೋಣ, ಪ್ರಯತ್ನ ಪಡೋಣ, ಮತ್ತೆ ನೋಡೋಣ, ಟ್ರೈ ಮಾಡೋಣ, ಆದರೆ ಆಗಲಿ ಅಂತ ಹೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ನಾನು ಒಂದು ತಿಂಗಳು ಯಾವುದೇ ವಿಡಿಯೋ ಹಾಕಿರಲಿಲ್ಲ. ನಾನು ಏನೋ ಒಂಥರ ಅನ್ನಿಸ್ತಾ ಇತ್ತು, ಯಾರು ಸಪೋರ್ಟ್ ಮಾಡಲ್ಲ, ಬಿಡು ಹೋಗಲಿ, ಸಬ್ಸ್ಕ್ರೈಬರೇ ಆಗ್ತಾಯಿಲ್ಲ, ಸಬ್ಸ್ಕ್ರೈಬರ್ ಆದರೆ ತಾನೇ ವಾಚ್ ಅವರ್ ಆಗೋದು, ಸಬ್ಸ್ಕ್ರೈಬರೇ ಆಗ್ತಾಯಿಲ್ಲ ಅಂತ ಹೇಳಿ. ಆಮೇಲೆ ನೋಡೋಣ, ಹಾಕೋಣ, ಟ್ರೈ ಮಾಡೋಣ ಅಂತ ಇದ್ದೆ ನಾನು. ಆಮೇಲೆ ಅಮ್ಮ ಮನೆ ಅಂತೂ ಇವಾಗ ಫುಲ್ಲು ಮಳೆ ಬಂದರೆ ಸೋರ್ತಾ ಇದೆ. ಅದಕ್ಕಾದರೂ ನಾನು ಮಾಡಬೇಕಲ್ಲ ಇದೆ ಅಂತ ಹೇಳಿ ಇವಾಗ ಆಚೆ ಹೋಗಿ ದುಡಿಬೇಕಂದ್ರೆ ಮಕ್ಕಳು ಕಟ್ಕೊಂಡು ಆಗಂಗಿಲ್ಲ. ಅದಕ್ಕೆ ನೋಡೋಣ, ಟ್ರೈ ಮಾಡಿ ಆದರೆ ಆಗ್ಬೋದು. ನಮ್ಮಮ್ಮ ಮನೆ ಶುರು ಮಾಡಬೇಕು ಅಲ್ಲ, ಅದಕ್ಕೆ ಅದೊಂದು ದೊಡ್ಡ ಕನಸಿದೆ ನಂದು. ಅದೊಂದು ಸ್ವಲ್ಪ ಸಪೋರ್ಟ್ ಆಗುತ್ತೆ ಅಂತ ಹೇಳಿ ನಾನೇ ದುಡ್ದು ನಾನೇ ಹಾಕಿಸ್ಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಮೊದಲೇ ಇಟ್ಕೊಂಡಿದ್ದೀನಿ ಅದು. ಇವಾಗ ಮಕ್ಕಳು ಕಟ್ಕೊಂಡು ಮಾಡೋಕ್ಕಾಗಲ್ಲ. ನಾನು ಮೊದಲೇ ಅಂದಿದ್ದೆ ನಮ್ಮ ಯಜಮಾನ್ರಿಗೆ, ನಾನು ಮನೆ ಹಾಕಿಸ್ಬೇಕು, ಅಮ್ಮ ಮನೆ, ಅದೊಂದಾದರೆ ನನ್ನ ಕನಸು ನೆರವೇರುತ್ತೆ ಅಂತ ಹೇಳಿ. ಆಯಿತು, ಹಾಕ್ಸೋಣ ಬಿಡು ಅಂತ ಹೇಳಿದರು. ಇಲ್ಲ, ನಾನು ದುಡಿದು ನಾನು ಹಾಕಿಸ್ಬೇಕು, ನಿಮ್ಮೊಬ್ಬರ ಮೇಲೇ ಆಗಲ್ಲ ಅಂತ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ. ನೋಡೋಣ, ಏನಾದರೂ ಮಾಡೋಣ ಬಿಡು ಅಂತ ಹೇಳಿದರು ನಮ್ಮ ಯಜಮಾನ್ರು. ನೋಡೋಣ ಅಂತ ಹೇಳಿದ್ದಕ್ಕೆ, ಇಲ್ಲ ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತ ಹೇಳಿದೆ ನಮ್ಮ ಯಜಮಾನ್ರಿಗೆ. ಅದಕ್ಕೆ ಅವ್ರು ಹೇಳಿದರು, ಬೇಡ, ಏನು ಮಾಡ್ತೀಯಾ ಅಲ್ಲಿ, ನಾನು ಫುಲ್ ದುಡ್ದಿದ್ದೆ. ನಾನು ನಮ್ಮಮ್ಮ ಮನೆಯಲ್ಲಿ 1-2 ವರ್ಷ ಫುಲ್ ದುಡ್ದಿದ್ದೆ. ಅದಕ್ಕೆ ಬೇಡ ಅಂತ ಹೇಳ್ತಾಯಿದ್ರು ಯಜಮಾನ್ರು. ಇಲ್ಲ, ನಾನು ಏನಾದರೂ ಕೆಲಸ ಮಾಡ್ತೀನಿ ಅಂತಂದೆ. ಆಮೇಲೆ ಮದುವೆ ಆಗಿ 1-2 ತಿಂಗಳಿಗೆ ನಾನು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಆವಾಗ ಕೌಶಿಕನ ಪ್ರೆಗ್ನೆಂಟ್ ಆಗಿದ್ದೆ ನಾನು. 2 ತಿಂಗಳಿಗೇ, ಮದುವೆ ಆಗಿ 2 ತಿಂಗಳಿಗೇ ಕೌಶಿಕನ ಪ್ರೆಗ್ನೆಂಟ್ ಆಗಿದ್ದು. ಅದಕ್ಕೆ ಬೇಡ, ಏನು ಮಾಡ್ತೀಯಾ, ಪ್ರೆಗ್ನೆಂಟ್ ಆಗಿಯಾ, ಬೇಡ ಬಿಡು, ಸುಮ್ಮನೆ ಯಾಕೆ ತೊಂದರೆ ಮಾಡ್ಕೊತೀಯಾ ಅಂತ ಹೇಳಿದರು ಯಜಮಾನ್ರು. ಬಿಡು ಹೋಗಲಿ, ನೋಡೋಣ ಅಂತ. ಅಮ್ಮ ಮನೆ ಗಟ್ಟೆ ಇತ್ತು, ಇನ್ನೇನೂ ಆಗಿರಲಿಲ್ಲ ಅದು. ನೋಡೋಣ, ಹಂಗಾರೆ ಇನ್ನೂ ಟೈಮ್ ಇದೆ ಅಂತ ಹೇಳಿ ಡಿಲಿವರಿ ಆದಮೇಲೆ ಹೋದ್ರಾಯ್ತು ಅಂತ ಅಂದ್ಕೊಂಡೆ. ಡಿಲಿವರಿ ಹೋದ್ಮೇಲೆ ಇವ್ನು ನೋಡಿದರೆ ತುಂಬ ಸೂಕ್ಷ್ಮ ಕೌಶಿಕ. ಅದಕ್ಕೆ ಬೇಡ, ನೋಡೋಣ ಅಂತ ಹೇಳಿ ಒಂದು ದೊಡ್ಡವರಾಗಲಿ, ಹೋಗೋಣ ಅಂತ ಹೇಳಿದೆ. ಆಮೇಲೆ ಚಿನ್ನಿ ಪ್ರೆಗ್ನೆಂಟ್ ಆದೆ. ಕೌಶಿಕನ ಸ್ವಲ್ಪ ದೊಡ್ಡವನಾದ. ಆವಾಗಲೇ ನಾನು ಏನಾದರೂ ಮನೇಲಿ ಇದ್ಕೊಂಡೇ ಮಾಡಬೇಕಲ್ಲ ಅಂತ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು. ಆವಾಗಂದರು ಯಜಮಾನ್ರು, ಹೌದಾ, ಮಾಡು ಹಾಗಾದರೆ, ಏನು ತೊಂದರೆ ಇಲ್ಲ ನನಗೆ, ಮಾಡು ಅಂತ ಹೇಳಿದರು. ಸರಿ ರೀ, ಹಾಗಾದರೆ ಮಾಡ್ತೀನಿ, ನಾನು ಯೂಟ್ಯೂಬ್ ಮಾಡ್ತೀನಿ ಅಂತ ಹೇಳಿದೆ ಯಜಮಾನ್ರಿಗೆ. ಮಾಡಿ, ನನ್ನ ಸಪೋರ್ಟ್ ಇರುತ್ತೆ ನಿನಗೆ, ಯಾವಾಗೂ ಇರುತ್ತೆ, ಮಾಡು ಅಂತ. ಮತ್ತು ನಮ್ಮ ಅತ್ತೆ, ನಮ್ಮ ಮಾವ ಎಲ್ಲರೂ ಕೇಳಿದೆ, ಮಾಡಮ್ಮ, ಏನು ತೊಂದರೆ ಇಲ್ಲ, ಮಾಡು ಅಂತ ಹೇಳಿದರು. ನಮ್ಮ ಮೈದ್ನವ್ರು ಹೇಳಿದರು, ಮಾಡು, ಏನು ತೊಂದರೆ ಇಲ್ಲ, ಮಾಡು ಅಂತಂದರು. ಸರಿ, ಹಾಗಾದರೆ ಮಾಡೋಣ ಅಂತ ಹೇಳಿ 1.5 ವರ್ಷ ಆಯಿತು ನಾನು ಇವಾಗ ಸ್ಟಾರ್ಟ್ ಮಾಡಿ. 1.5 ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಇವಾಗ 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದರು. ವಾಚ್ ಅವರು ಸ್ವಲ್ಪ ಆಗ್ತಾಯಿಲ್ಲ ಇನ್ನೂ. ಬೇಗ ಎಲ್ಲರೂ ವಾಚ್ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಬೇಗ ಸಪೋರ್ಟ್ ಆದರೆ ವಾಚ್ ಅವ್ರಿಗೆ ಕಂಪ್ಲೀಟ್ ಆಗುತ್ತೆ. ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ನೋಡೋಣ, ದೇವ್ರ ದಯೆಲಿಂದ ಇದ್ದರೆ ನನಗೂ ಯೂಟ್ಯೂಬಿಂದ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗ್ಬೋದಾ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನಗಂತೂ ತುಂಬ ದಿನದ ಆಸೆ ಇದು. ಏನಂದರೆ, ನಮ್ಮಮ್ಮ ಮನೆ ಹಾಕಿಸ್ಬೇಕು. ನಮ್ಮಮ್ಮ ಮನೆ ಆದರೆ ನನಗೆ ಯಾವುದೂ ಟೆನ್ಷನ್ ಇಲ್ಲ. ಅಮ್ಮ ಮನೆ ಒಂದು ಆಗಿಬಿಟ್ರೆ ಬೆಳ್ಳಿ ಬಂಗಾರ ಏನೂ ಬೇಡ ಫ್ರೆಂಡ್ಸ್. ನನಗೆ ನಮ್ಮಮ್ಮ ಮನೆ ಆಗಬೇಕು. ವಿಡಿಯೋದಲ್ಲಿ ಹಾಕಿದ್ದೀನಿ ನಾನು, ಮೊದಲೇ ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಮನೆ ಎಲ್ಲ ಸೋರುತ್ತೆ ಅದು. ನಮ್ಮ ಯಜಮಾನ್ರು ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲ ಮೇಂಟೈನ್ ಮಾಡಿಕೊಂಡು ಮನೆ ಕಟ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನಗೂ ವಾಚ್ ಓವರ್ ಆಗೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಬೇಗ ಎಲ್ಲರೂ ಸಪೋರ್ಟ್ ಇದ್ದರೆ ಬೇಗನೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ನಾನು. ಬೇಗ ಎಲ್ಲರೂ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲರೂ. ನನ್ನ ದೊಡ್ಡ ಕನಸು ಏನಪ್ಪ ಅಂದರೆ, ನಮ್ಮಮ್ಮ ಮನೆ ಹಾಕಿಸ್ಬೇಕು. ಅದೊಂದು ದೊಡ್ಡ ಕನಸಿದೆ ನಂದು. ಅದೊಂದು ಕನಸು ನನಸಾಗಿಬಿಟ್ರೆ ಬೇರೆ ಏನೂ ಬೇಡ ನನಗೆ.
ನನಗೆ ನಮ್ಮ ಮನೆಯಲ್ಲಿ ಒಬ್ಬರು ಗಂಡು ಮಗ ಇದ್ದಿದ್ದಂದರೆ ನಮ್ಮ ಗಂಡನೋ ತಮ್ಮನೋ ಇದ್ದಿದ್ದಂದರೆ ಅಷ್ಟು ಟೆನ್ಷನ್ ಆಗ್ತಾ ಇರಲಿಲ್ಲ ನನಗೆ. ನಾನು ಇರೋದು ನಮ್ಮಮ್ಮ, ನಾನು ನಮ್ಮ ಅಕ್ಕ ಅಷ್ಟೇ. ಗಂಡು ಮಕ್ಕಳಿಲ್ಲ ನಮಗೆ. ನಮ್ಮ ಅಪ್ಪನೂ ತೀರ್ಕೊಂಡಿದ್ದಾರಲ್ವ, ಅದಕ್ಕೆ ನಾನೇ ನೋಡ್ಕೋಬೇಕು. ನಮ್ಮ ಅಕ್ಕನೂ ಹಾಕಿಸೋ ಪರಿಸ್ಥಿತಿಯಲ್ಲಿಲ್ಲ. ಅವಳು 3 ಮಕ್ಕಳು ಇದ್ದಾವೆ. ಅವಳು ತಾನು ದುಡಿಮೆ ಮೇಲೇ ಮನೆತನ ನಡೆಸಬೇಕು. ಅದಕ್ಕಾಗಿ ನಮ್ಮ ಯಜಮಾನ್ರು ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡೋದು ಇವರೊಬ್ಬರೇ. ಇವರು ತಮ್ಮನೆ ನೋಡಿಕೊಂಡು ನಮ್ಮನೆ ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ, ಅಮ್ಮ ಮನೆ ಒಂದು ಆಗಬೇಕು ಅಂತ ಹೇಳಿ. ಎಲ್ಲರೂ ಬೇಗ ಬೇಗ ಸಪೋರ್ಟ್ ಮಾಡಿ ನನ್ನ ಕನಸು ನನಸಾಗಲಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರೂ. ನಾನು ನಮ್ಮ ಮನೆಯಲ್ಲಿ ಒಬ್ಬರು ಗಂಡ್ಮಕ್ಳು ಇದ್ದಿದ್ದರೆ ನನಗೆ ಅಷ್ಟು ಟೆನ್ಷನ್ ಆಗ್ತಾ ಇರಲಿಲ್ಲ. ಈಗ ನಮ್ಮ ಯಜಮಾನ್ರೆ ಒಬ್ಬರೇ ನೋಡ್ಕೋಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ನನಗೊಂದು ದೊಡ್ಡ ಕನಸು ನನಸಾಗಲಿ ಅಂತ ಎಲ್ಲರೂ ಹಾರೈಸಿ ಅಂತ ಕೇಳ್ಕೊತೀನಿ ನಾನು. ಅದೊಂದು ಕನಸು ನೆನಸಾಗ್ಬಿಟ್ರೆ ಸಾಕು, ನನಗೆ ಏನೂ ಬೇಡ. ದೇವ್ರ ಹತ್ರ ಏನೂ ಬೇಡ್ಕೊಳಲ್ಲ ನಾನು. ಮುದ್ದಾಗಿ 2 ಮಕ್ಕಳು ಕೊಟ್ಟಿದ್ದಾನೆ, ಒಳ್ಳೆ ಗಂಡನ ಕೊಟ್ಟಿದ್ದಾನೆ, ಸಾಕು ನನಗೆ ಅಷ್ಟೇ. ನಮ್ಮಮ್ಮ ಮನೆ ಒಂದು ಆಗೋಕ್ಕೆ ನಾನು ಹೆಲ್ಪ್ ಮಾಡಬೇಕು. ಅದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಬೇಗ ಬೇಗ ಸಪೋರ್ಟ್ ಮಾಡಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರೂ ಯಾರು ನನಗೆ ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.